ಯಾವ್ದು ಅಂತಾರೆ? ಮಾನಸಿಕವಾಗಿನೇ. ಮಾನಸಿಕ ಹೇಳೋದಕ್ಕೆ ಬರೋದಿಲ್ಲ, ಮಾನಸಿಕವಾಗಿ ಏನಂತಾರೆ ಅಂತ. ಇನ್ನೇನು ಯೂಟ್ಯೂಬ್ ಮಾಡ್ತೀಯ ನೀನು? ಈಗ ಮಾನಸಿಕವಾಗಿ ಅಂತ ಅನ್ನಕ್ ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ಮಾಡೋದೇ. ಲೈಕ್ ಸಬ್ಸ್ಕ್ರೈಬ್ ಅಂತ ಮಾಡಬೇಡಿ. ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ನೀವೇ. ಸರ್ ಗಂಟೆ ಹೊಡಿಬೇಕಾ ಅಥವಾ ಏನು ಮಾಡ್ಬೇಕು ಸರ್? ಎಲ್ಲ ಹೊಡ್ಕೊಳ್ಳಿ. ಸರಿ ಸರ್, ಅದನ್ನು ಮಾಡ್ತೇನೆ ಬಿಡಿ ಸರ್. ಓಕೆ, ಎಷ್ಟೇ ಸರ್. ದೂರ ಕೂತ್ಕೋ, ಯಾಕೆ ಹತ್ರ ಬರ್ತಾ ಇದೆಯಾ? ಈಗ ಹೇಳು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನೀನೇನು ಹೇಳಕ್ ಇಷ್ಟಪಡ್ತೀಯ ಹೇಳು. ಎಲ್ಲವೂ ಚೆನ್ನಾಗಿ ಜೀವನ, ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸ್ಬಿಡ್ತು. ಈಗ ಆಗುತ್ತಂತ ಅನ್ಕೊಂಡಿರ್ಲಿಲ್ಲ, ಈಗ ಆಗೋಯ್ತಲ್ಲ, ಏನ್ ಮಾಡೋದು? ಈಗ ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲಿಕ. ಇವಾಗ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾ ಮುಂದೆ ನೀವು ಬಾಯ್ ಕಾಣೋ ಥರ ದಿನಕ್ಕೆ 3,000 4,000 ಅಂತ ವ್ಯಕ್ತಿ ನೀವೇನ್ ಬಿಡ್ರಿ ಸೌಕಾರ ಮಂದಿ. ಈಗ ಯಾವ್ದು ಸೆಕೆಂಡ್ಸ್ ಅಲ್ಲಿ 30,000 ಕೊಟ್ಟು 35 ಸಾವಿರ ಕೊಟ್ಟು ಫೋನ್ ತಗೊಂಡು ಲಾಸ್ಟ್ಗೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾ, ಕೊನೆಗೆ ತನ್ನ ಸ್ನೇಹಿತರ ಮುಂದೆನೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾವ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ನನಗೆ ಏನ್ ಮಾಡ್ಬೇಕು ಗೊತ್ತಾಯ್ತಲ್ಲ. ನಮ್ಮ ಮಾಮ ಅವರು ಪಾಲಿಟಿಷಿಯನ್ ಅಲ್ಲಿ ಇರೋರೆ, ಅವ್ನ್ ಸಿಕ್ಕೂರ್ ಮಾತ್ರ ಅವ್ನಿಗೆ ಮಟನ್ ಕಡ್ದಂಗೆ ಕಡಿಯೋದು. ಅರುಣ್ ಎಲ್ಲಿದ್ಯಪ್ಪ ಅಂತ ಎಷ್ಟು ಜನ ಹುಡುಕ್ತಾ ಇರೋದಿಲ್ಲ. ನೀನ್ ನೋಡಿದ್ರೆ ಪೀಸ್ ಆಫ್ ಫೋನ್ ಇಟ್ಕೊಂಡಿದ್ಯಲ್ಲಪ್ಪ. ಟೆನ್ಷನ್ ಅಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ ಮತ್ತೆ ಬಿಡ್ತಾನೆ ಸುಮ್ಮನೆ. ಏನಂತಾರೆ? ನಾನು ಬಾಡು ಅಳಕ್ಕಾಗ್ದೆ ಬಾಳಕ್ಕಾಗ್ದೆ. ಹೇಳಕ್ ಇಷ್ಟಪಡ್ತೀನಿ. ಬಾಯ್. ಲೈಕ್ ಸಬ್ಸ್ಕ್ರೈಬ್ ಯಾರು ಹೇಳ್ತಾರೆ? ಲೈಕ್ ಸಬ್ಸ್ಕ್ರೈಬ್ ಅಂತ ಮಾಡಬೇಡಿ. ಅರುಣ್ ಅವ್ರೆ, ಈಗ ತಾನೇ ನಮ್ಮ JP ನಗರ ಡಾನ್ ಅವರು ಏನೋ ಅಂದ್ರು, ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ನಂದೇ ಇವಾಗ ಹೆಂಗಾಗಿದೆ ಅಂತಂದ್ರೆ ಅರ್ಧ 16 ಆಗಿದ್ಯಾ? ದಯವಿಟ್ಟು ನನಗೆ ಏನು ಕೇಳಲಿಕ್ಕೋಬೇಡಿ, ಏನು ಮಾಡ್ಲಿಕ್ಕೋಬೇಡಿ ಸರ್. ನಿಮ್ದೊಂದು ಯೂಟ್ಯೂಬ್ ಚಾನಲ್ಗೆ ನನ್ ಕಡೆಯಿಂದ ಒಂದು ಫಾಲೋ ರಿಕ್ವೆಸ್ಟ್ ಕಳಿಸ್ಬಿಡ್ತೇನೆ. ಫಾಲೋ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ನೀವೇ. ಸರ್ ಗಂಟೆ ಹೊಡಿಬೇಕಾ ಅಥವಾ ಏನ್ ಮಾಡ್ಬೇಕು ಸರ್? ಎಲ್ಲ ಹೊಡ್ಕೊಳ್ಳಿ. ಸರಿ ಸರ್, ಅದನ್ನು ಮಾಡ್ತೇನೆ ಬಿಡಿ ಸರ್. ಓಕೆ, ಎಷ್ಟೇ ಸರ್. ಅಷ್ಟೇ ಹೇಳಿ ನಿಮ್ಮ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಭಾರತ್. ಇರೋಪ್ಪ ಫಾರ್ಚುನರ್ ಬರಕತ್ತ ಆರಿಸ್ಬಿಡ್ತಾನೆ. ಗಾಡಿ ಮಾತ್ರ ಯಾವ್ದು? ಫಾರ್ಚುನರ್ಗಿಂತ ಟಾಟಾ ಈಗ ಕಮ್ಮಿಲ್ಲಪ್ಪ. ಆನೆ ನಿಂತೈತೆ. ಮಾಡು. ಕಾಮರ್ಸ್ ತಗೊಂತೇಳಿ ಯಾವ್ದಾದ್ರು ಕಂಪ್ನಿಯಲ್ಲಿ ಮಾಡ್ಕೋಬೋದು. ಸಾಫ್ಟ್ವೇರ್ ಅಲ್ಲಿ ITI ಗಿಟಲ್ಲಿ ಏನು ವ್ಯಾಲ್ಯೂ ಇಲ್ಲ. ಕಾಮರ್ಸ್ ಎಲ್ಲ ನಾವು ತಗೊಂಡು ಆಲ್ಮೋಸ್ಟ್ ಅಲ್ವಾ? ಕಾಮರ್ಸ್ ತಗೊಂಡು ನೀವು ಡಾಟಾ ಸೈಡ್ ಇಲ್ಲಿ ಹೋಗ್ಬೋದಾ? ಇಲ್ಲಿ ಹೋಗ್ಬೋದಾ? ಸರಿ, ಹುಷಾರಾಗೋ ಗೂಡ್ ಸೇರ್ಕೋ. ಆಚೆ ಕಡೆ JP ನಗರ ಡಾನ್ಗಿನ್ ಅಂತ ಓಡಾಡಿದ್ರೆ ಅದೇ ಬೆಟ್ಟ ಕಿತ್ತಿ ಹಿಂದಕ್ಕೆ ಕೊಡ್ತಾರೆ. ಹುಷಾರು. ಎಲ್ಲ ಬರ್ದ್ಬಿಟ್ಟು ಒಳಿಕ್ ಹಾಕ್ತಾರ ನೋಡು. ನಿನ್ಗೆ ಹೇಳ್ತಾ ಇರೋದು, ಬರ್ದ್ಬಿಟ್ಟು ಒಳಿಕ್ ಹಾಕ್ತಾ ಇರುತ್ತೆ. ಡೀಲ್ ಮಾಡ್ಕೊಂಡಿದ್ಯ ಅರುಣ್? ಕಾಂಪ್ರಮೈಸ್ ಆಗಿದ್ದಾರೆ ನನಗೆ. ಅವನೇ ಅವ್ ಲೆಕ್ಕ ಬಚ್ಚ ಅವನು ಅಂತ್ಯ. JP ನಗರದವ ಡಾನು ಅಂತ ಹೇಳ್ಕೊಂಡ್ ಓಡಾಡ್ತಾವನು ಅವನು. ಅವನ್ನ JP ನಗರದವ್ರು ನೋಡ್ಕೊಂಡ್ರೆ ಮತ್ತೆ ಹೇಳಿ ಮೇಡಮ್, ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅರ್ಧೋಗಿರೋದಲ್ಲ, ಅದು ಟೋನ್ ಜೀನ್ಸ್ ಅಲ್ಲ. ನೀವು ಫಸ್ಟ್ ಟೈಮ್ ಬಿರಿಯಾನಿ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಈ ಥರ ಚೆನ್ನಾಗಿಲ್ಲ ಅಂತ ನಾನು ಹೇಳಿದ್ಕೆ ಇಷ್ಟೊಂದು ಸ್ಯಾಡ್ ಆದರೆ ಹೆಂಗೆ ಹೇಳ್ರಿ? ಯಾಕೆ ನಾಚ್ಕೊತಾ ಇದ್ದೀರ? ನಾನು ಯೂಟ್ಯೂಬ್ ಚಾನಲ್ ಬೇರೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೇರಳೆಹಣ್ಣು ಬೇಡ. ಖಾರ ಏನಿಲ್ಲ, ಟೇಸ್ಟೇ ಇಲ್ಲ. ಖಾರ ಎಲ್ಲಿಂದ ಬರ್ತದೆ ಹೇಳಿ ಮೇಡಮ್ ನೀವು? ಹೋಟ್ಲಲ್ಲಿ ಮಾಡೋ ಪಲಾವ್ ಹೆಂಗಿರುತ್ತೆ ಗೊತ್ತಾ ಮೇಡಮ್ ನಿಮಗೆ? ಏನಾಗಲ್ಲ, ತಗೊಳ್ಳಿ, ಆಯಿತು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರ್ತದೆ. ಹಲೋ, ಎಕ್ಸ್ಕ್ಯೂಸ್ ಮೀ,
ಈಗ ಎಲ್ಲಾರ್ಗೂ ಗೊತ್ತಾಗಬೇಕಾ ಬೇಡ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲಾರ ಹತ್ರ ಕೇಳ್ಕೊ ಬರ್ತಾ ಇದ್ದೀನಿ. ಏನಂತ ಅಂದ್ರೆ, ಮಾಮೂಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅನ್ಕೊಂಡಿದೀನಿ. ಮುಖ ತೋರಿಸ್ಬಿಟ್ಟು ಮಾತಾಡ್ಬೇಕಿಲ್ಲ, ಅಲ್ಲೆಲ್ಲೋ ತಿರ್ಕೊಂಡ್ ಮಾತಾಡಿದ್ರೆ ನಾನು ನಾಯಿ ಅನ್ಕೊಂಡೆ. ಇಂಡೈರೆಕ್ಟ್ ಆಗಿ ಬೈತಾ ಇರೋದು ಆಡಿಯನ್ಸ್. ನಾನೇನು ಬರೀತಿಲ್ಲ. ಹೇಳಿ ಈಗ. ಇನ್ನೊಂದು ನಾಯಿ ಬಂತು. ಓ ಐ ಹೋಗೋ ಕಡೆ. ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ಬೇಕಂತ ಅನ್ಕೊಂತ ಇದ್ದೀನಿ ಅಂತ ಎಲ್ಲರ ಹತ್ರ ಹೇಳ್ಕೊಬೋತಾ ಇದ್ದೀನಿ. ಯಾರಿಗೂ ಗೊತ್ತಿಲ್ಲ ಏಂತಕ್ಕೆ ಓಪನ್ ಮಾಡ್ಬೇಕು ಅನ್ಕೊಂತ ಇದ್ದೀನಿ ಅಂತ. ಮಾಡ್ರಿ. ಅದೇ ಕೆಲವರಿಗೆ ಮೀನ್ಸ್ ಒಂದು ಯಾವ್ದೋ ಶಾರ್ಟ್ ಫಿಲಮ್ ಅಲ್ಲಿ ಹೀರೋಯಿನ್ದು ಮೀನ್ಸ್ ಇದು ಸಿಕ್ಕಿದ ತಕ್ಷಣ ಕೊಂಬಂದ್ಬಿಡ್ತದಲ್ಲ, ಅದಕ್ಕೆ. ಯಾರಿಗೆ ಸಿಕ್ಕಿದೆ? ಯಾರಿಗೆ ಸಿಕ್ಕಿರುತ್ತೋ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನೀವೇ ಕಳ್ತಾ ಇದ್ದೀರಾ. ನಾನೇ ಕಳ್ಳಿ? ಕೂಡ ತೋರಿಸ್ತೀನಿ. ನಾನೇ ಕಳೋಣ? ಅಯ್ಯ, ಯಾರ ಕಣ್ಣಲ್ಲಿ ನೀರ್ ಬರ್ತೈತೆ ಅಂತೆಲ್ಲ ನೀಟಾಗಿ ಗೊತ್ತಾಗ್ತೈತೆ. ಹೊಟ್ಟೆ ಉರಿ, ಸ್ಟಮಕ್ ಬರ್ನ್, ಜಲಸಿ. ಬಿಡು ಹೋಗ್ಲಿ, GB ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಓ ಹಾ. ಏ ಆಫ್ ಮಾಡು. ಅಯ್ಯ, ಯಾಕೆ ನಾನು ಕ್ಯಾಮ್ರಾ ಓಪನ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಇರಿಟೇಟ್ ಆಗ್ತಾರಲ್ಲ. ಹೌದಾ? ನಾನೇನು ಇರಿಟೇಟ್ ಆಗ್ತಿಲ್ಲ. ಮತ್ತೆ ಎಂತಕ್ಕೆ ಆಫ್ ಮಾಡು, ಕ್ಲೋಸ್ ಮಾಡು? ನೀನು ಹೆಂಗೋ ಹಾಕಲ್ಲ ಅಲ್ವಾ, ಸುಮ್ಮನೆ ವೇಸ್ಟ್ ತಾನೆ. ಯಾರು ಹೇಳಿದು ಹಾಕಲ್ಲ ಅಂತ? ಸುಮ್ಮನೆ ಟೈಮ್ ಪಾಸ್ ವಿಡಿಯೋ ಮಾಡ್ತಾ ಇರೋದು ನಾನು. ಸರಿ ಮೇಡಮ್, ಆಯ್ತು. ಇಷ್ಟ ಹೇಳಿ ಮುಗ್ಸಕ್ಕೆ ಇಷ್ಟಪಡ್ತೀನಿ. ಆಯ್ತು, ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳೋದಿಲ್ಲ. ಅಯ್ಯೋ, ನಮ್ಮ ಹುಡುಗರು ಏನೋ ಒಂದ್ ಲೆಕ್ಕಾಚಾರ ಅಂತ ಅನ್ಕೊಂಡೆ. ಹುಡುಗಿ ಫ್ರೆಂಡ್ ಆಗಿ ಈ ತರ ಎಲ್ಲ ಮಾತಾಡೋದು ತುಂಬಾ ದೊಡ್ಡ ದೊಡ್ಡ ಅಪರಾಧ. ಅಪರಾಧನ? ಅಲ್ಲಿ ಹುಡುಗಿ ಹೋಗ್ತಿದೆ. ಆ ಹುಡುಗಿನ ಕರೆದ್ಬಿಟ್ಟು ಹೇಳೋಣ? ನಿನ್ ತಂಗಿ. ಹೌದಾ? ಹೌದು. ಆಗ್ತೈತೆ. ಯೂನಿಫಾರ್ಮ್ ಚೇಂಜ್ ಆಗಿದ್ಯಾ ಅವ್ರದ್ದು? ಗೊತ್ತಿಲ್ಲಪ್ಪ. ಮತ್ತೆ ನಾನು ಮನೆಗೆ ಹೋಗ್ತೀನಿ. ರೈಟ್, ಹೇಳಿ. ಸರಿ, ಇಷ್ಟ ಹೇಳಿ ಮುಗ್ಸಕ್ಕೆ ಈ ವಿಡಿಯೋನ ಎಲ್ಲ ಇಷ್ಟಪಡ್ತೀನಿ ನಾನು. ಇದ್ಯಾಕೋ ಇಲ್ಲಿ ಏನೋ ವರ್ಕೌಟ್ ಆಗ್ತಾ ಇಲ್ಲ, ನಿಮ್ಗೂ ಬೋರ್ ಆಗಬಾರ್ದು. ಕ್ಲೋಸ್. ಕ್ಯಾಮ್ರಾ ಕ್ಲೋಸ್ ಮಾಡಿದ ತಕ್ಷಣ, ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಮಾತಾಡೋದಲ್ಲ, ಇವಾಗ ಮಾತಾಡಬೇಕು ರಾಜಾರೋಷವಾಗಿ. ಅಲ್ಲ, ಆಗ್ಲೇ ಊಟ ತಿನ್ನೋದಿಕ್ಕೆ ತಿನ್ಬಿಡುತ್ತೆ ಅಂತ ಕಚ್ಚಕ್ ಹೋಗ್ತಾ ಇತ್ತು. ಈಗ ನೋಡಿದ್ರೆ ಅದೇ ಗಂಡ ಜೊತೆ ಓಡೋಗ್ತಾ ಇದೆ. ನಾಯಿ ಹೆಣ್ಣಾಯಿ ಇದನ್ನ ಹೇಳಿದ್ದು ಬೇರೆ ಏನೋ ಹೇಳ್ದಂಗಿತ್ತಲ್ಲ. ಅದೆಲ್ಲ ಹೇಳಿದ್ ನಾನು, ನಿಮ್ ನಾಯಿ ಹೆಣ್ಣಾಯಿ ಅಂತ. ನಮ್ಮ ಮತ್ತೆ ಬರುತ್ತೆ ಅನ್ಸುತ್ತೆ. ಸರಿ ಬಿಡು, ಅದನ್ನ ಎಂತ ಕರಿತೀಯ? ಬರ್ತಾ ಇದೆ. ಅಣ್ಣ ಅನ್ಕೊಂಡಿನ, ಅಣ್ಣ ಅಂದಲ್ಲ. ಅದಕ್ಕೆ ಬಂತು. ನಿಮ್ಮ ಅಣ್ಣ ನೋಡು ನಿನ್ನ ಏನೇನೋ ಅಂತಿದೆ. ತೋರ್ಸು ಪಾಪ ಅದನ್ನ. ಅದನ್ನೇನು ತೋರ್ಸೋಣ? ನೋಡಿ ನಿಮ್ಮಣ್ಣ ನಿನ್ನ ಯೂಟ್ಯೂಬ್ ಫೇಮಸ್ ಮಾಡುತ್ತೆ. ಗುರು ಅಂತ ಆಯ್ತಾ? ಅಂತಲ್ಲ. ಇಲ್ಲ, ಅದು ಏನು ನಮ್ ಜಾಕಿನೂ ಅಷ್ಟೇ. ತಿನ್ಬೇಕಾದ್ರೆ ಏನಾದ್ರೂ ಮುಟ್ಟಿದ್ರೆ ಬೋಬೋ ಒಂದ್ ಗುರು ಅನ್ನುತ್ತೆ. ನಿಮ್ ಜಾಕಿ ಬಂದ್ಬಿಟ್ಟು ರ್ಯಾಟ್ ವಿಲ್ಲರ್ಗೆ ಕ್ರಾಸ್ ಬೀಡು. ರ್ಯಾಟ್ ವಿಲ್ಲರು ಬೀದಿ ನಾಯಿ ಎರಡು ಮಿಕ್ಸ್ ಆಗಿ ಅದು ಜಾಕಿ ಆಗಿರೋದು. ಗೊತ್ತಾಗ್ತೈತೆ, ನಿಮ್ ಫೇಸ್ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ತೈತೆ. ಏನಿಲ್ಲ, ಈ ತರ ಮಾನಸಿಕವಾಗೆಲ್ಲ ಅಲ್ಲೇ ಮಾಡಿದ್ರೆ ನನಗೆ ಅಲ್ಲ, ಮಾನಸಿಕವಾಗ ಯಾವ್ದು ಅಂತಾರೆ? ಮಾನಸಿಕವಾಗಿನೇ ಹೇಳೋದಿಕ್ ಬರೋದಿಲ್ಲ. ಮಾನಸಿಕವಾಗಿ ಏನ್ ಅಂತಾರೆ ಅಂತ. ಇನ್ನೇನ್ ಯೂಟ್ಯೂಬ್ ಮಾಡ್ತೀಯ ನೀನು? ಈಗ ಮಾನಸಿಕವಾಗಿ ಅಂತ ಅನ್ನಕ್ ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ಮಾಡೋದೇ ಇಲ್ಲ ಅಂತನಾ? ಮಾಡೋದಿಲ್ಲ ಅಂತಲ್ಲ, ಮಾತ್ರ ಕರೆಕ್ಟ್ ಆಗಿ ಅಂದ್ರೆ ಪಟ್ ಪಟ್ ಅಂತ ಬರ್ಬೇಕು. ಪೆಟ್ ಪೆಟ್ ಅಂತ ಬರ್ತೈತಲ್ಲ. ಫೋನ್ ಏನಾರು ಬಿತ್ತು ಕೆಳಿಕೆ ಆಫ್ ಮಾಡು. 35,000. ಕೊಡು, ತಗೊಬಂದು ಕೊಡ್ತೀನಿ ಆತ ನಾನೇ. ನೀನ್ ದುಡ್ಡು ಕೊಡೋದು ಹೆಚ್ಚ, ನನ್ ಕೊಡ್ಸೋದು ಹೆಚ್ಚ? ನೋಡ, ಅವ್ರ ಅಕ್ಕಿ ಪಿಕ್ಕಿ ತರ ಕಾಣಿಸೋದು. ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಬಿಡು, ನೋಡ್ಕೊಂತಾನೆ. ಅವರೆಲ್ಲಿ ನೋಡಿರ್ತಾರೆ? ಈಗ ವಿಡಿಯೋ ರೆಕಾರ್ಡ್ ಆಗುತ್ತಲ್ಲ, ನಾನು ಯೂಟ್ಯೂಬ್ಗೆ ಹಾಕದ್ಮೇಲೆ ನೋಡ್ತಾನಲ್ಲ.
ನಾನು ಹೇಳೋದು ಅಷ್ಟೇ. ಹೇಳದಷ್ಟೇ, ನೀನೇ ತಾನೇ ಹೇಳಿದೀಗ. ಅಲ್ಲ ಏನಂತ ಹೆಸರು ಹೇಳ್ದೆ ನೀನು? ಏನಂತ ಹೆಸರು ಹೇಳ್ದೆ? ಸಂತೋಷ್. ಇದೆಲ್ಲ ಕಟ್ಟೆ ಮಾಡಲ್ಲ ನಾನು, ಹಂಗೆ ಆಗ್ತೀನಿ. ಕೆಳಗಡೆ ಅವನೇ ಕಮೆಂಟ್ ಹೊಡಿಬೇಕು ಬಂದು. ನನ್ಗೇನ್ ಗೊತ್ತಿಲ್ಲ, ನೀನೇ ಹೇಳ್ಕೊಟ್ಟಿದ್ ನನಗೆ. ನಾನೇನ್ ಹೇಳ್ಕೊಟ್ಟೆ? ನೀನೇ ಹೇಳೋದು ಅಕ್ಕಿ ಅಂತ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಗೊತ್ತಿಲ್ಲ. ನನ್ ಮೇಲೆ ಅವನಿಗೆ ನಂಬಿಕೆ ಐತೆ, ನಾನು ಯಾವಾಗೂ ಹಂಗೆ ಹೇಳಲ್ಲ ಅವನಿಗೆ ಅಂತ. ಅವ್ರಿಗೆ ಹೇಳಿದ್ರು, ನನ್ನ ಹತ್ರ ಹೇಳಿದ್ಯಾ? ನೀನ್ ಹತ್ರ ಯಾಕೆ ಹೇಳ್ದಿ ನಾನು? ನೋಡಿದಿನಲ್ಲ, ಹಾಕು ಹೋಗಿ ಒಪ್ಕೊಂತೀನಿ ಸರಿ ಅಂತ. ಓಹೋ ಓಹೋ. ಪಾಪ ಸಂತು ಅಂತ ಎಷ್ಟು ಚೆನ್ನಾಗಿರೋ ಹೆಸರು ಇದೆ, ಸಂತೋಷ್ ಅಂತ. ಸಂತು ಅಂತ ಕರಿಬೋದು, ಅದ್ಯಾಕೆ ಅಕ್ಕಿ ಬೆಕ್ಕಿ ಅಂತಾನೆ ಕರಿತ್ಯಾ? ನಾನು ಅವನ್ನ ಕರೆದಿದ್ದೀನಿ ಹಾಗಂತ. ಹೆಂಗ್ ಕರ್ದಿಲ್ಲ ಗುರು, ನೀನ್ ನಂಗೆ ಅವ್ರ ಹತ್ರ ಕರ್ದಿರಾ ಇರ್ಬೋದು, ಆದ್ರೆ ಕಲ್ದಿರೋದು ಇರ್ಬೋದು. ಫಸ್ಟ್ ಕನ್ನಡ ಮಾತಾಡೋದು ಕಲ್ಕೊಂಡು ಇಟ್ಟಿಗೆ. ಕರ್ದಿರಾ ಇರ್ಬೋದು ಅಂತ ಹೇಳ್ತಿರೋದು. ಕರ್ದಿರಾ ಇರ್ಬೋದು. ನೋಡಿ. ಸಾಕು ಸಾಕು, ಮತ್ತೆ ಕ್ಲೋಸ್ ಮಾಡ್ತೀನಿ. ಮತ್ತೆ ಏನಾದ್ರು ಡೈಲಾಗ್ ಹೊಡಿದ್ಯಾ? 1 hour later. ಸ್ಟಾರ್ಟ್ ಮಾಡು. ಅಲ್ಲ, ನಮ್ಗೆಲ್ಲ ತಲೆ ಬಿಸಿ ಆಗೈತೆ ಅಂತ ನಾನು ನಿನಗೆ ಫೋನ್ ಮಾಡಿ ಕರ್ಸಿದ್ರೆ ನೀನು ಗಾಡಿ ತಳ್ಕೊಂಬರಕ್ಕೆ ಇದೆಲ್ಲ ಸರಿನಾ? ನ್ಯಾಯನ, ನೀತಿನ, ಧರ್ಮನ? ಈಗ ತಡಿ, ಗಾಡಿ ಸೈಡ್ಗೆ ಹಾಕೋ. ನಾನೊಂದು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನು ಹೇಳ್ತೀಯ? ಎಲ್ಲಿಗೆ? ಪೆಟ್ರೋಲ್ ಆಯ್ತಾ? ಪೆಟ್ರೋಲ್ ಆಯ್ತಾ? ಮಳೆಲೆಲ್ಲ ನೆನ್ಸಿದ್ಯಾ? ಮತ್ತೆ ಎಲ್ಗೋಬೇಕೀಗ? ನಾನು ಕುತ್ಕೊಂತೀನಿ, ತಳ್ಳು ತಳ್ಳು ಮಗ. ನೀನು ಜಿಮ್ಗೆ ಹೋಗೋದೆ ಅಂತಕ್ಕೆ ಅಲ್ಲೋಡಲೆ? ದೂರ ಕುತ್ಕೋ, ಯಾಕೆ ಹತ್ರ ಬರ್ತಾ ಇದೆಯಾ? ಈಗ ಹೇಳು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಸಕ್ಸಸ್ ಆಗುತ್ತೆ ಅಂತ್ಯಾ ಇಲ್ಲ ಅಂತ್ಯಾ? ನಾಚ್ಕೊತಾ ಇದೀಯಾ? ಅಯ್ಯಯ್ಯೋ, ಹೇಳು ಹೇಳು. ಆಫ್ ಆಗೈತೆ, ಹೇಳು. ಆಯ್ತು. ಯಾಕೆ ಇಷ್ಟೊಂದು ಶೈ ಆಗ್ತಾ ಇದೆಯಾ? ಹೋಗಪ್ಪ. ಇದೆಯಾ ನನಗೆ ಏನ್ ಮಾಡ್ಕೊಬೇಕು?